ಓಂ ಶಾಂತಿ. ಮುರಳಿಯ ದಿನಾಂಕ 30/6/2022। मीठे बच्चे, बाप से जो प्रतिज्ञा की है उस पर पूरा पूरा चलना है। धरत पर ये धर्म ना छोड़िए, यही है सबसे ऊंची मंजिल। प्रतिज्ञा को भूल उल्टा कर्म किया तो रजिस्टर खराब हो जाएगा। ಮಧುರ ಮಕ್ಕಳೇ, ತಂದೆಯ ಹತ್ತಿರ ಯಾವ ಪ್ರತಿಜ್ಞೆ ಮಾಡಿದ್ದೀರಿ ಆ ಪ್ರತಿಜ್ಞೆಯಂತೆ ಸಂಪೂರ್ಣವಾಗಿ ನಡೆಯಬೇಕು. ಭೂಮಿ ಬಿದ್ದರೂ ಆಕಾಶ ಬಿದ್ದರೂ ಧರ್ಮ ಬಿಡಬಾರದು. ಇದು ಬಹಳ ಉನ್ನತ ಗುರಿಯಾಗಿದೆ. ಪ್ರತಿಜ್ಞೆಯನ್ನ ಮರೆತು ಉಲ್ಟಾ ಕೆಲಸ ಮಾಡಿದರೆ ನಿಮ್ಮ ಪುರುಷಾರ್ಥದ ರಜಿಸ್ಟರ್ ಕೆಡುವುದು. ಪ್ರಶ್ನೆ: यात्रा पर हम तीखे जा रहे हैं, उसकी परख अथवा निशानी क्या होगी? ಯಾತ್ರೆಯಲ್ಲಿ ನಾವು ತೀವ್ರ ಗತಿಯಿಂದ ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಗುರುತು ಅಥವಾ ಚಿಹ್ನೆ ಯಾವುದಾಗಿದೆ? ನೆನಪಿನ ಯಾತ್ರೆಯಲ್ಲಿ ಅಥವಾ ಪುರುಷಾರ್ಥದ ಯಾತ್ರೆಯಲ್ಲಿ ನಾವು ತೀವ್ರ ವೇಗದಿಂದ ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಗುರ್ತೇನು? अगर यात्रा पर तीखे जा रहे होंगे तो बुद्धि में स्वदर्शन चक्र फिरता रहेगा। सदा बाप और वर्षे के सिवाय कुछ याद भी नहीं होगा। यथार्थ याद माना ही यहाँ का कुछ भी दिखाई न दे। ಯಾತ್ರೆಯಲ್ಲಿ ತೀವ್ರ ಗತಿಯಿಂದ ಹೋಗ್ತಾ ಇದ್ದೇವೆ ಅನ್ನೋದಕ್ಕೆ ಗುರ್ತಾಗಿದೆ. ಬುದ್ಧಿಯಲ್ಲಿ ಸದಾ ಸ್ವದರ್ಶನ ಚಕ್ರ ಸುತ್ತುತ್ತಾ ಇರ್ತದೆ. ತಂದೆ ಮತ್ತು ಆಸ್ತಿಯ ವಿನಃ ಬೇರೆ ಯಾವ ವಿಚಾರನೂ ಆ ಮಕ್ಕಳಿಗೆ ಬರೋದಿಲ್ಲ. ಯಥಾರ್ಥ ನೆನಪು ಅಂದರೆ ಇಲ್ಲಿಯ ಯಾವ ವಸ್ತುಗಳು, ಪದಾರ್ಥಗಳು, ವ್ಯಕ್ತಿಗಳು ಅವರಿಗೆ ಕಾಣಿಸೋದಿಲ್ಲ. देखते हुए भी जैसे नहीं देख रहे, वह सब कुछ देखते हुए भी समझेंगे कि यह सब मिट्टी में मिल जाना है, यह महल आदि खलास हो जाना है, यह कुछ भी हमारी राजधानी में नहीं था न फिर होगा. ತೀವ್ರ ಪುರುಷಾರ್ಥಿ ಮಕ್ಕಳು ಈ ಜಗತ್ತನ್ನೇ ನೋಡ್ತಾ ಇದ್ರೂ ನೋಡದ ಹಾಗೆ ಇರ್ತಾರೆ. ಅವರಿಗೆ ನೆನಪಿರ್ತದೆ, ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಇದು ಎಲ್ಲವೂ ಸಹ ಮಣ್ಣು ಪಾಲು ಆಗಲಿದೆ, ಮಣ್ಣಿನಲ್ಲಿ ಹೋಗಲಿದೆ. ಈ ದೊಡ್ಡ ದೊಡ್ಡ ಕಟ್ಟಡಗಳು, ಅರಮನೆಯ ಸಮಾನವಾಗಿ ಇರ್ತಕ್ಕಂಥ ಮನೆಗಳು ಎಲ್ಲವೂ ಸಹ ವಿನಾಶ ಆಗಲಿದೆ. ಕಲಿಯುಗದ ಈ ಯಾವ ವಸ್ತುಗಳಾಗಲಿ, ದೊಡ್ಡ ದೊಡ್ಡ ಮನೆಗಳಾಗಲಿ ನಮ್ಮ ರಾಜಧಾನಿಯಲ್ಲಿ ಇರಲಿಲ್ಲ, ಮುಂದೇನೂ ಇರೋದಿಲ್ಲ. ಗೀತ್ माझी मेरे किस्मत की नैया ಪಾರ ಲಗಾವ್. ಭಕ್ತಿಯಲ್ಲಿ ಭಕ್ತರು ಹಾಡಿದರೆ, ಹೇ ಅಂಬಿಗನಾದಂಥ ತಂದೆಯೇ, ನನ್ನ ಅದೃಷ್ಟದ ನೌಕೆಯನ್ನು ದಾಟಿಸು. ಓಂ ಶಾಂತಿ. यह गीत की लाइन वास्तव में रॉन्ग। बाप कहते, बच्चे
मैं आया हूँ तुम्हें ले जाने के लिए। कहाँ ले जाएंगे? मुक्ति और जीवन मुक्ति धाम को। जितना ऊंच पद चाहे उतना ले लो, ऐसे नहीं वह जहाँ चाहे वहाँ ले जाए। ಈ ಹಾಡೆ ತಪ್ಪಾಗಿದೆ ಅಂತ ಹೇಳ್ತಾರೆ. ನಾನು ಬಂದಿದ್ದೀನಿ ನಿಮಗೆ ಮುಕ್ತಿ ಜೀವನ ಮುಕ್ತಿಗೆ ಕರ್ಕೊಂಡು ಹೋಗೋದಕ್ಕಾಗಿ. ಅದೃಷ್ಟ ರೂಪಿಸಿಕೊಳ್ಳುವಂತಹ ಶಿಕ್ಷಣ ನಾನು ಕೊಡ್ತಾ ಇದ್ದೆ. ನಿಮಗೆ ಎಷ್ಟು ಉನ್ನತ ಪದವಿ ಬೇಕು ಅಷ್ಟು ಉನ್ನತ ಪದವಿಯನ್ನು ನೀವೇ ನಿಮ್ಮ ಪುರುಷಾರ್ಥದಿಂದ ಪಡ್ಕೋಬಹುದು. ಆ ಪರಮಾತ್ಮ ನನಗೆ ಎಷ್ಟು ಅದೃಷ್ಟ ಕೊಡ್ತಾನೆ ಅಷ್ಟೇ ಸಾಕು ಅನ್ನುವಂತೆ ಇಲ್ಲ. ಅವನಿಗೆ ಇಚ್ಛೆ ಇದ್ದಲ್ಲಿ ನನ್ನನ್ನು ಕರ್ಕೊಂಡು ಹೋಗಲಿ ಎಂದು ಹೇಳುವುದು ಸಹ ತಪ್ಪಾಗಿದೆ. सभी को पुरुषार्थ करना है, परंतु ड्रामानुसार सभी पुरुषार्थी एक जैसे नहीं बने। यह तो अपने ऊपर बच्चों को कृपा करनी। ज्ञान सागर ज्ञान और योग सिखलाने आए. ಯಾರಿಗೆ ಎಷ್ಟು ಬೇಕೋ ಅಷ್ಟು ಪುರುಷಾರ್ಥ ಮಾಡಿ ಭಾಗ್ಯವನ್ನು ರೂಪಿಸ್ಕೋಬಹುದು. ಆದರೆ ನಾಟಕದಲ್ಲಿ ಎಲ್ಲರ ಪುರುಷಾರ್ಥ ಒಂದೇ ಸಮಾನವಾಗಿ ಇರೋದಿಲ್ಲ. ಮಕ್ಕಳು ತಾವೇ ತಮ್ಮ ಮೇಲೆ ಕೃಪೆ ಮಾಡಬೇಕು. ಜ್ಞಾನಸಾಗರ ತಂದೆ ಜ್ಞಾನ ಯೋಗ ಕಲಿಸ್ತಾ ಇದ್ದಾರೆ. ಯಹ ಹೇ ಉನ್ಕಿ ಕೃಪಾ, ಟೀಚರ್ ಪಢಾತೆ. ಪರಮಾತ್ಮ ಯಾವ ಶಿಕ್ಷಣ ಕೊಡ್ತಾ ಇದ್ದಾನೆ ಆ ಶಿಕ್ಷಣನೇ ಅವನ ಕೃಪೆಯಾಗಿದೆ. ಯೋಗಿ ಯೋಗ ಸಿಖಲಾತೆ, ಬಾಕಿ ಕಮ್ ಜಾಸ್ತಿ सीखना उनके ऊपर है. तुम जानते हो हम सभी सत्संग में बैठे न कि झूठ के संग. ಹೊರಗಿನ ಪ್ರಪಂಚದಲ್ಲೂ ಸಹ ಹಠಯೋಗಿಗಳು ಯೋಗ ಕಲಿಸ್ತಾರೆ. ಕಲಿಯುವಂಥವರು ತಮಗೆಷ್ಟು ಬೇಕೋ ಅಷ್ಟೇ ಕಲಿತಾರೆ. ಹಾಗೆ ಇಲ್ಲಿಯೂ ಸಹ ಶಿವಬಾಬಾ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಶಿಕ್ಷಣ ಕೊಡ್ತಾರೆ. ಆದರೆ ಮಕ್ಕಳು ಅವರವರ ಶಕ್ತಿಯ ಅನುಸಾರವಾಗಿ ಧಾರಣೆ ಮಾಡ್ಕೋತಾರೆ. ಈಗ ನೀವು ಸತ್ಸಂಗದಲ್ಲಿ ಕುಳಿತಿದ್ದೀರಿ. ಇದು ಸುಳ್ಳು ಸಂಘ ಅಲ್ಲ. सत्य का संग एक है क्योंकि सत्य भी एक है. ನಿಜವಾದ ಸತ್ಸಂಗ ಒಂದೇ ಆಗಿದೆ. ಯಾಕೆ ಅಂದರೆ ಸತ್ಯ ಪರಮಾತ್ಮನು ಒಬ್ಬನೇ ಆಗಿದೆ. सतयुग की भी स्थापना वही करते. सत्ययुग में ले जाने के लिए पुरुषार्थ भी करवाते. सच का एक श्लोक भी है कि सच बोलना सच चलना तब ही सचखंड में चल सके. ಆ ಸತ್ಯ ತಂದೆಯೇ ಬಂದು ಸತ್ಯಯುಗದ ಸ್ಥಾಪನೆ ಮಾಡಿ ಸತ್ಯಯುಗಕ್ಕೆ ಕರೆದುಕೊಂಡು ಹೋಗುವಂತಹ ಪುರುಷಾರ್ಥ ಮಕ್ಕಳಿಂದ ಮಾಡಿಸ್ತಾರೆ. ಸತ್ಯದ ಒಂದು ಶ್ಲೋಕ ಇದೆ. ಸತ್ಯವನ್ನೇ ನುಡಿಬೇಕು, ಸತ್ಯತೆಯಿಂದ ನಡಿಬೇಕು. ಆಗ ಮಾತ್ರ ಸತ್ಯಖಂಡಕ್ಕೆ ಹೋಗಲಿಕ್ಕೆ ಸಾಧ್ಯ. ಸಿಖ್ ಲೋಗ್ ಕಹತೆ ಸತ್ಯ ಶ್ರೀ ಅಕಾಲ್. ಓ ಸತ್ಯ ಬಾಪ್ सबसे श्रेष्ठ है अकाल मूर्ति. उनको कभी काल खाता नहीं. मनुष्यों को घड़ी घड़ी काल खाता है. ಅಕಾಲ ಮೂರ್ತಿ ತಂದೆ ಒಬ್ಬನೇ ಇದ್ದಾನೆ. ಅವನು ಕಾಲಕ್ಕೆ ಅಧೀನ ಆಗೋದಿಲ್ಲ. ಮನುಷ್ಯರು ಆಗಾಗ ಒಂದು ದೇಹ ಬಿಡುವಾಗ ಕಾಲಕ್ಕೆ
अधीन ಆಗ್ತಾರೆ. भारत जो झूठ खंड था वह बाप ही आकर सच खंड बनाते. देवी देवताएं सभी बच्चे यहाँ से पुण्यात्मा बनने का वर्षा ले जाते. ಭಾರತನೇ ಸುಳ್ಳು ಖಂಡ ಆಗಿತ್ತು, ಅದನ್ನು ಸತ್ಯಖಂಡವನ್ನಾಗಿ ಪರಮಾತ್ಮ ಮಾಡ್ತಾನೆ. ದೇವಿ ದೇವತೆಗಳು ಸಹ ಪರಮಾತ್ಮನ ಮಕ್ಕಳೇ. ಪುಣ್ಯಾತ್ಮ ಆಗುವ ಆಸ್ತಿಯನ್ನು ಸಂಗಮ ಯುಗದಿಂದ ಪಡ್ಕೊಂಡು ಹೋಗ್ತಾರೆ. यहाँ तो झूठ ही झूठ है, गवर्नमेंट जो कसम उठवाती वह भी झूठ है. कहते हम भगवान की कसम उठाकर सच कहते, परंतु यह कहने से मनुष्यों को डर नहीं रहता. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸುಳ್ಳೇ ಸುಳ್ಳಿದೆ. ಸರ್ಕಾರನು ಸುಳ್ಳು ಪ್ರತಿಜ್ಞೆ ಮಾಡಿಸ್ತದೆ. ನ್ಯಾಯಾಲಯದಲ್ಲಿ ಎಲ್ಲರೂ ಸುಳ್ಳು ಪ್ರತಿಜ್ಞೆ ಮಾಡ್ತಾರೆ. ಭಗವಂತನನ್ನು ಸಾಕ್ಷಿಯಾಗಿ ಇಟ್ಕೊಂಡು ಹೇಳೋದೆಲ್ಲ ಸತ್ಯ ಹೇಳ್ತೀನಿ ಅಂತ ವಚನ ಕೊಡ್ತಾರೆ. ಆದರೆ ಅವರಿಗೆ ಏನೂ ಭಯನೇ ಇರೋದಿಲ್ಲ. ಯಾಕೆ ಅಂದರೆ ಪರಮಾತ್ಮ ಅಲ್ಲಿ ಇರೋದೇ ಇಲ್ಲ. इससे यह कहे कि हम अपने बच्चों की कसम उठाते हैं तो हिचकेंगे, दुख होगा, क्योंकि समझते हैं ईश्वर हमको बच्चे देते. ಪರಮಾತ್ಮನಿಗೆ ಸಾಕ್ಷಿಯಾಗಿ ಇಟ್ಟು ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳುವಾಗ ಯಾರಿಗೂ ಭಯನೇ ಇರೋದಿಲ್ಲ. ಹೇಳೋದೆಲ್ಲ ಸುಳ್ಳೇ ಹೇಳ್ತಾರೆ ಮುಂದೆ. ಯಾಕೆ ಅಂದರೆ ಪರಮಾತ್ಮ ಕಾಣಿಸೋದಿಲ್ಲ. ಬದಲಾಗಿ ತಮ್ಮ ಮಕ್ಕಳ ತಲೆಯ ಮೇಲೆ ಕೈ ಇಟ್ಟು ಅವರು ಪ್ರತಿಜ್ಞೆ ಮಾಡಲಿ, ಆಗ ಅವರಿಗೆ ಭಯ ಬರ್ತದೆ ಅಂತ ಹೇಳ್ತಾರೆ. ಮಕ್ಕಳ ಮೇಲೆ ಆಣೆ ಇಟ್ಟು ಪ್ರತಿಜ್ಞೆ ಮಾಡಲಿಕ್ಕೆ ಹೇಳಿದರೆ ಎಲ್ಲರೂ ಭಯ ಪಡ್ತಾರೆ. ಆವಾಗ ಸುಳ್ಳು ಹೇಳಲಿಕ್ಕೂ ಏನಾಗ್ತದೆ, ಅವ್ರಿಗೆ ಧೈರ್ಯ ಬರೋದಿಲ್ಲ. ಎಲ್ಲಿ ನಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೋ ಅಂತ ಭಯ ಇರ್ತದೆ. ईश्वर के नाम पर हम बच्चों का कसम उठाए तो पता नहीं मर जाए, इसलिए डरते हिचकते. ಈಶ್ವರನ ಹೆಸರು ಹೇಳಿ ನಮ್ಮ ಮಕ್ಕಳ ಮೇಲೆ ಆಣೆ ಇಟ್ಟು ನಾವು ಪ್ರತಿಜ್ಞೆ ಮಾಡಿದರೆ ನಾಳೆ ಹೆಚ್ಚು ಕಡಿಮೆ ಆಗುವುದು, ನಮ್ಮ ಮಕ್ಕಳು ಸಾಯಬಹುದು ಅನ್ನುವಂಥ ಒಂದು ಭಯ ಅವರಲ್ಲಿ ಬಂದ್ಬಿಡ್ತದೆ. ಸ್ತ್ರೀ ಪತಿ ಕಾ ಕಸಮ್ ಕಭಿ ನಹಿ ಉಠಾಯಿ, ಪುರುಷ ಸ್ತ್ರೀ ಕಾ ಕಸಮ್ ಜಲ್ದಿ ಉಠಾ ಲೇ. ಹೆಂಡತಿಯಾದವಳು ಗಂಡನ ತಲೆಯ ಮೇಲೆ ಕೈ ಇಟ್ಟು ಯಾವ ವಚನನೂ ಕೊಡೋದಿಲ್ಲ. ಆದರೆ ಗಂಡ ಆದವನು ಹೆಂಡತಿಯ ತಲೆ ಮೇಲೆ ಕೈ ಇಟ್ಟು ಆರಾಮಾಗಿ ಇವಳ ಮೇಲೆ ಆಣೆ ಇಟ್ಟು ನಾನು ಹೇಳ್ತೀನಿ, ಪ್ರತಿಜ್ಞೆ ಮಾಡ್ತೀನಿ ಅಂತ ಹೇಳಿಬಿಡ್ತಾರೆ. ಯಾಕೆ ಅಂದರೆ ಸಮझेंगे एक स्त्री गई तो दूसरी ले लेंगे. मनुष्य मात्र जो भी कसम उठाते हैं वह सब झूठ. ಪುರುಷರಿಗೆ ಏನಂದರೆ ಒಬ್ಬ ಹೆಂಡತಿ ಸತ್ತರೆ ಮತ್ತೊಂದು ಹೆಂಡತಿ ಮಾಡ್ಕೋಬೋದು ಅನ್ನುವಂತಹ ಒಂದು ಭಾವನೆ ಇರುವ ಕಾರಣ ಅವರು ಹೆಂಡತಿಯ ಮೇಲೇನೂ ಆಣೆ ಇಟ್ಟು ಸುಳ್ಳು ಹೇಳಲಿಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಎಲ್ಲವೂ ಸುಳ್ಳಾಗಿದೆ. ಪಹಲೆ ಗಾಡ್ ಕೋ ಫಾದರ್ ಸಮझे, नहीं तो ಫಾದರ್ ಪನ್ ಕಾ ನಶಾ नहीं ಚಡ್ತಾ. ಆದ್ದರಿಂದ ಮೊದಲು ಎಲ್ಲರೂ ಆ ಪರಮಾತ್ಮನಿಗೆ ತಮ್ಮ ತಂದೆ ಅಂತ ತಿಳ್ಕೋಬೇಕು. ಆಗ ಅವರಲ್ಲಿ ನಶೆ ಇರ್ತದೆ. ಪರಮಾತ್ಮನ ಪರಿಚಯ ಇಲ್ಲದೇ ಇದ್ದಾಗ ಅವರಿಗೆ ಯಾವ ನಶೆನೂ ಇರೋದಿಲ್ಲ. ಪರಮಾತ್ಮನ ಪರಿಚಯ ಸಿಕ್ಕಿದ ಮೇಲೆ ನಾವು ಆ ಸತ್ಯ ತಂದೆಯ ಮಕ್ಕಳು, ಸುಳ್ಳು ಹೇಳಬಾರದು ಎಂಬ
ಭಾವನೆ ಅವರಲ್ಲಿ ಬರ್ತದೆ. तुम बच्चे जानते हो सत्य श्री अकाल उस फादर को कहा जाता है, उस सत्य का नाम है ಶಿವ. ಸತ್ಯ ಶ್ರೀ ಅಕಾಲ್ ಅಂತ ಆ ತಂದೆಗೆ ಹೇಳಲಾಗ್ತದೆ. ಅವನ ಹೆಸರು ಶಿವ ಅನ್ನೋದಾಗಿದೆ. अगर सिर्फ रुद्र कहेंगे तो मूंझ पड़े. गीता में रुद्र ज्ञान यज्ञ का वर्णन जिससे विनाश ज्वाला ಪ್ರಜ್ವಲಿತ हुई. ಬಾಬಾ ಹೇಳ್ತಾರೆ, ಬರೇ ರುದ್ರ ಅಂತ ಹೇಳಿದ್ರೂ ಸರಿ ಅನಿಸೋದಿಲ್ಲ. ಮೊದಲು ಶಿವ ಅಂತ ಹೇಳಬೇಕು. ಆ ಶಿವನಿಗೆ ರುದ್ರ ಅಂತನೂ ಕರೀತಾರೆ ಅಂತ ಹೇಳಬೇಕು. ಭಗವದ್ಗೀತೆಯಲ್ಲೂ ಸಹ ರುದ್ರ ಜ್ಞಾನ ಯಜ್ಞದ ವರ್ಣನೆ ಇದೆ. ಆ ಯಜ್ಞದಿಂದ ವಿನಾಶ ಜ್ವಾಲೆ ಪ್ರಕಟ ಆಗಿತ್ತು ಅಂತನೂ ಬರೆದಿದ್ದಾರೆ. कृष्ण के यज्ञ का नाम नहीं, दोनों को मिक्सचर कर दिया. ಆ ರುದ್ರ ಜ್ಞಾನ ಯಜ್ಞ ಸಂಗಮ ಯುಗದಲ್ಲಿ ನಡೀತದೆ. ಕೃಷ್ಣ ಜ್ಞಾನ ಯಜ್ಞ ಸತ್ಯಯುಗದಲ್ಲಿ ನಡೆಯೋದಿಲ್ಲ. ಆದರೆ ಜನ ರುದ್ರ ತಂದೆಗೆ ಮತ್ತು ಸತ್ಯಯುಗದ ಕೃಷ್ಣನಿಗೆ ಸೇರಿಸಿಬಿಟ್ಟಿದ್ದಾರೆ. ಗೀತಾ ಜ್ಞಾನದಾತ ಶ್ರೀಕೃಷ್ಣ ಅಂತ ಬರೆದಿದ್ದಾರೆ. समझाया गया है सत्य त्रेता में कोई यज्ञ होता नहीं. यज्ञ होता है एक ज्ञान का, बाकी सब है मटेरियल यज्ञ. ಸತ್ಯ ತ್ರೇತಾಯುಗದಲ್ಲಿ ಯಾವ ಯಜ್ಞನೂ ನಡೆಯೋದಿಲ್ಲ. ಸಂಗಮ ಯುಗದಲ್ಲಿ ಮಾತ್ರ ಈ ಜ್ಞಾನ ಯಜ್ಞ ನಡೀತದೆ. ಉಳಿದ ಯಜ್ಞಗಳು ಸ್ಥೂಲ ಯಜ್ಞಗಳಾಗಿವೆ, ಭಕ್ತಿ ಮಾರ್ಗದ ಯಜ್ಞಗಳಾಗಿವೆ. पोथी पढ़ना, पूजा करना सब भक्ति मार्ग है. ज्ञान तो एक ही है जो सत्य परमात्ಮ ದೇತೆ. ಗ್ರಂಥಗಳನ್ನು ಓದುವುದು, ಪೂಜೆ ಮಾಡುವುದು ಎಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ. ಜ್ಞಾನ ಒಂದೇ ಆಗಿದೆ. ಆ ಸತ್ಯ ಜ್ಞಾನ सत्य परमात्मने ಕೊಡ್ತಾರೆ. मनुष्य सभी ईश्वर के लिए भी झूठ बोलते, इसलिए ही भारत कंगाल हुआ. ಮನುಷ್ಯರು ಈಶ್ವರನ ಬಗ್ಗೆಯೂ ಸಹ ಸುಳ್ಳು ಹೇಳ್ತಾರೆ. ಈಶ್ವರ ಸರ್ವವ್ಯಾಪಿ ಅಂತ ಹೇಳಿಬಿಟ್ಟಿದ್ದಾರೆ. ಆ ಕಾರಣದಿಂದ ಭಾರತ ಕಂಗಾಲಾಗಿದೆ. इन जैसे बड़े ते बड़ा झूठ कोई है नहीं. यह नाटक तो बना हुआ है. ಅದರಂಥ ದೊಡ್ಡ ಸುಳ್ಳು, ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳುವುದು ದೊಡ್ಡ ಸುಳ್ಳು. ಅದರ ಸಮಾನ ದೊಡ್ಡ ಸುಳ್ಳು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಸೃಷ್ಟಿ ನಾಟಕದಲ್ಲಿ ಅದು ಸಹ ನಿಗದಿಯಾಗಿದೆ. इसका एक नाम है भूल भुलैया, अर्थात बाप को भूल जाने से भटकना. फिर बाप आकर भटकना छुड़ा देते हैं. ಈ ಸೃಷ್ಟಿ ನಾಟಕಕ್ಕೆ ಮರೆತು ಮರಿಸುವಂತಹ ನಾಟಕ ಅಂತಲೂ ಹೇಳಲಾಗ್ತದೆ. ತಂದೆಗೆ ಮರೆತು ಸಾಕಷ್ಟು ಅಲ್ದಿದ್ದೇವೆ. ಈಗ ಬಾಬಾ ಬಂದು ನಮ್ಮನ್ನ ಅಲೆದಾಟದಿಂದ ಬಿಡಿಸ್ತಾರೆ. यह ड्रामा में हार जीत का खेल है. हार खाने में आधा कल्प लगता, एकदम मिट्टी में मिल जाते हैं. ಇದು ಸೋಲು ಗೆಲುವಿನ ಆಟ ಆಗಿದೆ. ಸೋತಾಗ ಎಲ್ಲರೂ ಸಂಪೂರ್ಣ ಮಣ್ಣಾಗಿ ಬಿಡ್ತಾರೆ, ಮಣ್ಣಿನಲ್ಲಿ ಹೋಗಿಬಿಡ್ತಾರೆ. आधा कल्प हमारी जीत रहती. यह बातें बाप के सिवाय कोई समझाते नहीं. तुम्हारे सिवाय कोई
ಜಾನ್ತೇನೆ. ಈ ಮಾತುಗಳನ್ನು ತಂದೆಯ ವಿನಃ ಯಾರೂ ಹೇಳೋದಿಲ್ಲ, ನಿಮ್ಮ ವಿನಃ ಯಾರೂ ಕೇಳೋದಿಲ್ಲ. बड़ी बड़ी गीता पाठशाला ये है, गीता का भारतीय विद्या भवन बनाया, नाम तो गीता का बड़ा भारी। गीता को कहा जाता सर्वशास्त्रमयी शिरोमणि, परंतु नाम बदली करने से कोई काम के नहीं रहे। गीता का नाम तो बहुत चला आता है। बाप कहते, मैं गीता का भगवान हूँ, न कि श्री कृष्ण. ಬಾಬಾ ಹೇಳ್ತಾರೆ, ಭಗವದ್ಗೀತೆಯ ಪಾಠಶಾಲೆಗಳು ಭಾರತದಲ್ಲಿ ಅನೇಕ ಇವೆ. ಗೀತಾ ಜ್ಞಾನ ಹೇಳುವಂಥ ಭವನಕ್ಕೆ ಭಾರತೀಯ ವಿದ್ಯಾಭವನ ಅಂತ ಹೆಸರು ಕೊಟ್ಟಿದ್ದಾರೆ. ಗೀತೆಗೆ ಭಾರತದಲ್ಲಿ ಬಹಳಷ್ಟು ಮಾನ್ಯತೆ ಇದೆ. ಭಗವದ್ಗೀತೆಗೆ ಸರ್ವಶಾಸ್ತ್ರ ಶಿರೋಮಣಿ ಅಂತಲೂ ಹೇಳಲಾಗ್ತದೆ. ಆದರೆ ಆ ಭಗವದ್ಗೀತೆಯ ಜ್ಞಾನ ಕೊಟ್ಟವನು ನಾನು, ಶ್ರೀಕೃಷ್ಣ ಅಲ್ಲ ಅಂತ ಹೇಳ್ತಾರೆ. ಅಭಿ ಹೈ ಸಂಗಮ್, बाप आकर राजयोग सिखा रहे, भगवान के सिवाय कोई सिखला न सके. ಈಗ ಈ ಸಂಗಮ ಯುಗದಲ್ಲಿ ಗೀತೆಯಲ್ಲಿ ವರ್ಣಿತ ಆಗಿರುವಂತಹ ರಾಜಯೋಗವನ್ನು ಪರಮಾತ್ಮನೇ ಬಂದು ಕಲಿಸ್ತಾ ಇದ್ದಾರೆ. ಜಗತ್ತಂಬಾ ಬಹುತ್ ನಾಮಿ ಗ್ರಾಮಿ, ಕಲಶ ಭಿ ಜಗತ್ ಅಂಬಾ ಪರ್ ರಖತೆ, ಲಕ್ಷ್ಮೀ ನಾರಾಯಣ್ ವ ರಾಧೆ ಕೃಷ್ಣ ತೋ ಅಬ್ ಹೈ ನಹಿ. ಬಾಬಾ ಹೇಳ್ತಾರೆ, ಸಂಗಮ ಯುಗದ ಜಗದಂಬೆಯೂ ಸಹ ಬಹಳ ಪ್ರಸಿದ್ಧಿಯಾಗಿದ್ದಾರೆ. ಜ್ಞಾನದ ಕಲಶ ಶಿವಬಾಬಾ ಜಗದಂಬೆಯ ತಲೆಯ ಮೇಲೆ ಇಟ್ಟಿದ್ದಾರೆ. ಲಕ್ಷ್ಮೀನಾರಾಯಣ ಅಥವಾ ರಾಧಾಕೃಷ್ಣರು ಸಂಗಮ ಯುಗದಲ್ಲಿ ಇರೋದಿಲ್ಲ. ಕೃಷ್ಣ ಕೆ ಸಾಥ್ ರಾಧೆ ಭಿ ಹೋನಿ ಚಾಹಿಯೆ. ಗೀತಾ में राधे का कुछ भी वर्णन नहीं. ಭಾಗವತ್ में ವಾಸ್ತವಿಕವಾಗಿ ಕೃಷ್ಣನ ಜೊತೆಗೆ ರಾಧೆನೂ ಇರ್ತಾಳೆ ಸತ್ಯಯುಗದಲ್ಲಿ. ಆದರೆ ಭಗವದ್ಗೀತೆಯಲ್ಲಿ ಆಗಲಿ ಮಹಾಭಾರತ ಗ್ರಂಥದಲ್ಲಿ ಆಗಲಿ ರಾಧೆಯ ವರ್ಣನೆ ಎಲ್ಲೂ ಇಲ್ಲ. ರಾಧೆಯ ವರ್ಣನೆ ಭಾಗವತದಲ್ಲಿ ಇದೆ. ಬಾಪ್ ಕಹತೆ, जो राधे कृष्ण थे वह 84 जन्म के अंत्य में उनको उनकी राजधानी को फिर जगा रहा. ಯಾರು ಪ್ರಥಮ ಜನ್ಮದಲ್ಲಿ ರಾಧಾ ಕೃಷ್ಣ ಆಗಿದ್ರು, ಅವರು ಈಗ ಕೊನೆಯ ಜನ್ಮದ ಕೊನೆ ಸಮಯದಲ್ಲಿ ಇದ್ದಾರೆ. ಅವರನ್ನು ನಾನು ಪುನಃ ಜಾಗೃತ ಮಾಡ್ತಿದ್ದೀನಿ. ಸಭಿ ಕೋ ಗೋರಾ ಬನಾ ರಹಾ. ಜೊತೆಗೆ ಅವರ ರಾಜಧಾನಿಯಲ್ಲಿ ಬರುವಂತಹ ಎಲ್ಲ ದೇವತೆಗಳನ್ನು ನಾನು ಸುಂದರ ಮಾಡ್ತಾ ಇದ್ದೆ, ಬೆಳ್ಳಗೆ ಮಾಡ್ತಾ ಇದ್ದೆ. ಯ ಗುಹ್ಯ ಬಾತೆ ತುಮ್ ಜಾನ್ತೆ ಹೋ, ಹಮ್ ಸೂರ್ಯವಂಶಿ ಚಂದ್ರವಂಶಿ दैवी घराने के हैं. हमने 84 जन्म भोगे. तुम वर्षे को घड़ी घड़ी याद करते रहो, 84 के चक्र को भी याद करो. जितना स्वदर्शन चक्र फिरता रहेगा उतना समझो यात्रा पर तीखा जा रहे. ಬಾಬಾ ಹೇಳ್ತಾರೆ, ಇವೆಲ್ಲ ಗಹನವಾದಂತಹ ಮಾತುಗಳಾಗಿವೆ. ನೀವೇ ಭವಿಷ್ಯದಲ್ಲಿ ಸೂರ್ಯವಂಶ ಚಂದ್ರವಂಶದ ದೇವತೆಗಳು ಆಗೋರಿದ್ದೀರಿ. 84 ಜನ್ಮಗಳಲ್ಲಿ ಬರೋರಿದ್ದೀರಿ. ಆದ್ದರಿಂದ ನೀವು ಗಳಿಗೆ ಗಳಿಗೆಗೂ ಆ ತಂದೆಯನ್ನು ನೆನಪು ಮಾಡಿರಿ. ಜೊತೆಗೆ 84 ಜನ್ಮಗಳ ಚಕ್ರವನ್ನು ಸಹ
ನೆನಪು ಮಾಡ್ತಾ ಇರಿ. ಎಷ್ಟೆಷ್ಟು ಆ ಸ್ವದರ್ಶನ ಚಕ್ರ ನಿಮ್ಮ ಬುದ್ಧಿಯಲ್ಲಿ ಸುತ್ತುತ್ತಾ ಇರ್ತದೆ, ಅಷ್ಟೇ ನಿಮ್ಮ ನೆನಪಿನ ಯಾತ್ರೆ ತೀವ್ರಗತಿಯಿಂದ ನಡೀತದೆ. ಆ ಯಾತ್ರೆಯಲ್ಲಿ ನೀವು ಮುಂದೆ ಹೋಗ್ತೀರಿ. जानते हो अब कांटों की दुनिया, तमो प्रधान मनुष्य 5 विकारों में फंसे हुए. बाप कहते मैंपन छोड़ दो, लेकिन छोड़ते नहीं. ಈಗ ನೀವು ಮುಳ್ಳಿನ ಕಾಡಿನಲ್ಲಿ ಇದ್ದೀರಿ. ತಮೋ ಪ್ರಧಾನ ಮನುಷ್ಯರು 5 ವಿಕಾರಗಳಲ್ಲಿ ಸಿಲುಕಿದ್ದಾರೆ. ಬಾಬಾ ಹೇಳ್ತಾರೆ, ನಾನು ನನ್ನತನವನ್ನು ಬಿಟ್ಟಾಕ್ರಿ. ಆದರೆ ಮಕ್ಕಳು ಬಿಡೋದಿಲ್ಲ. क्या यह विकार इतना प्यारे लगते हैं जो कहते हो कि छोड़ने के लिए भी ख्याल करेंगे. अरे अभी तो प्रतिज्ञा करो तो बाप से मदद मिलेगी. ನಿಮಗೆ ವಿಕಾರಗಳ ಮೇಲೆ ಅಷ್ಟೊಂದು ಪ್ರೀತಿ ಇದೆ. ವಿಕಾರ ಬಿಡೋದಕ್ಕೆ ಹೇಳಿದಾಗ ಮಕ್ಕಳು ಹೇಳ್ತಾರೆ, ಬಾಬಾ ಯೋಚನೆ ಮಾಡ್ತೀವಿ. ಅದರಲ್ಲಿ ಯೋಚನೆ ಮಾಡುವಂತಹ ಅವಶ್ಯಕತೆ ಏನಿದೆ? ನೀವು ಪ್ರತಿಜ್ಞೆ ಮಾಡ್ರಿ, ತಂದೆ ನಿಮಗೆ ಸಹಾಯ ಮಾಡ್ತಾರೆ. ಇತನಾ ಜರೂರ್ ಹೈ कि प्रतिज्ञा कर फिर कुल कलंकित नहीं बन, धरत परिये ಧರ್ಮ ನಾ छोड़ी. ಆದರೆ ಪ್ರತಿಜ್ಞೆ ಮಾಡಿದ ನಂತರ ಕುಲ ಕಲಂಕಿತ ಆಗಬಾರದು. ಆ ಪ್ರತಿಜ್ಞೆಯನ್ನು ಮುರಿಬಾರದು. ಭೂಮಿನೇ ಬಾಯಿ ಬಿಡಲಿ, ನಿಮ್ಮ ಧರ್ಮ ನೀವು ಬಿಡಬಾರದು. ಪ್ರತಿಜ್ಞೆ ಮುರಿಬಾರದು. ಬಡಿ ಕಂಡಿ ಮಂಜಿಲ್ बाप तो पूरी कोशिश करे ಲೂಸ್ ನಹಿ छोड़े. ಬಹಳ ಕಠಿಣವಾದಂತಹ ಗುರಿಯಾಗಿದೆ. ಬಾಬಾ ಆ ಗುರಿಯನ್ನು ತಲುಪಿಸೋದಕ್ಕಾಗಿ ನಿಮಗೆ ಸಾಕಷ್ಟು ಸಹಾಯ ಮಾಡ್ತಾರೆ. ಬಹಳಷ್ಟು ಪ್ರಯತ್ನ ಮಾಡ್ತಾರೆ ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಲೂಸ್ ನಹಿ छोड़े. अच्छा एक बार माफ़ कर दे, अगर फिर किया तो मर पड़े. इसमें रजिस्टर खराब होता है. ಒಂದು ಸಲ ಬಾಬಾ ಮಾಫಿ ಮಾಡ್ತಾರೆ. 2ನೇ ಸಲ ತಪ್ಪು ಮಾಡಿದರೆ ನೀವೇ ಸತ್ತು ಹೋಗ್ತೀರಿ. ನಿಮ್ಮ ರಿಜಿಸ್ಟರ್ ಕೆಟ್ಟು ಹೋಗ್ತದೆ. ಯ ವಿಕಾರ ತೋ ಪಾಯ್ಸನ್. ಈ ವಿಕಾರಗಳು ಅಂದರೆ ಅವು ದೊಡ್ಡ ವಿಷ ಇದ್ದಂಗೆ. ಅದು ಬಹಳ ಬಾಬಾ ಹೇಳ್ತಾರೆ, ವಿಕಾರ ಅಂದ್ರೇ ವಿಷ. ಜ್ಞಾನ ಹೇ ಅಮೃತ ಜಿಸಸೆ ಮನುಷ್ಯ ಸೆ ದೇವತಾ ಬಂತೆ ವಹ ಹೇ ಕುಸಂಗ್. ಬಾಬಾ ಹೇಳ್ತಾರೆ, ಜ್ಞಾನ ಅಂದರೆ ಅಮೃತ, ವಿಕಾರ ಅಂದರೆ ಕಠೋರವಾದ ವಿಷ. ಅಮೃತದಿಂದ ದೇವತಾ ಆಗ್ತೀರಿ. ಸಂಗಮ ಯುಗದಲ್ಲಿ ಇರುವುದು ಈ ಈಶ್ವರೀಯ ಸಂಘ ಅಂದರೆ ಸತ್ಸಂಗ. ಹೊರಗಿನ ಪ್ರಪಂಚದಲ್ಲಿ ಇರುವುದು ಕುಸಂಗ. ಸಿಖ್ ಲೋಗ್ ಸತ್ಯ ಶ್ರೀ ಅಕಾಲ್ कहकर बड़ी धुन मचाते, क्योंकि सत्य श्री अकाल ने सबका उद्धार किया है, परंतु उनको भूल गए. भूलना भी ड्रामा में है. ಸತ್ಯ ಶ್ರೀ ಅಕಾಲ್ ಅಂತ ಜೋರಾಗಿ ಕೂಗ್ತಾ ಇರ್ತಾರೆ ಸಿಖ್ ಧರ್ಮದವರು. ಯಾಕೆ ಅಂದರೆ ಆ ಅಕಾಲ ಮೂರ್ತಿ ಪರಮಾತ್ಮನೇ ಬಂದು ಸರ್ವರ ಉದ್ಧಾರ ಮಾಡ್ತಾರೆ. ಆದರೆ ಆ ಅಕಾಲ ಮೂರ್ತಿ ತಂದೆಗೆ ಮರ್ತಿದ್ದಾರೆ. ಮರೆಯುವುದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಅಂತ ಹೇಳ್ತಾರೆ. ಜೈನ್ ಧರ್ಮ ವಾಲೋಂ ಕಾ ಬಡಾ ಕಡಾ ಸನ್ಯಾಸ. ಜೈನ್ ಧರ್ಮದವರ ಸನ್ಯಾಸ ಬಹಳ ಕಠಿಣ ಆಗಿರ್ತದೆ. ಮೈ ತುಮಕೋ ಸಹಜ ರಾಜ ಯೋಗ ಸಿಖಾತಾ, ಬಾಪ್ ಕೋಯಿ ಕಷ್ಟ ನಹಿ ದೇತೆ.
ಆದರೆ ಬಾಬಾ ಕಲಿಸುವಂತಹ ರಾಜಯೋಗ ಬಹಳ ಸಹಜ ಆಗಿದೆ. ಬಾಬಾ ಮಕ್ಕಳಿಗೆ ಯಾವುದೇ ರೀತಿಯ ಕಷ್ಟ ಕೊಡೋದಿಲ್ಲ. ಬಲ್ ಏರೋಪ್ಲೇನ್ ಮೇ ಜಾओ, मोटरों में घूमो फिरो, परंतु खान पान की जितना हो सके परहेज रखना. ವಿಮಾನದಲ್ಲಿ ಓಡಾಡ್ರಿ, ಪ್ರವಾಸಕ್ಕೆ ಹೋಗ್ರಿ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಸುತ್ತಾಡ್ಕೊಂಡು ಬನ್ನಿ. ಆದರೆ ಊಟ ಪಾನೀಯ ಬಗ್ಗೆ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಿ. ಊಟ ಪಾನೀಯ ಪಥ್ಯ ಮಾಡಿರಿ. भोजन पर दृष्टि देकर फिर खाना, लेकिन बच्चे यह भूल जाते. ಊಟ ಮಾಡುವಾಗ ಆ ಪದಾರ್ಥಗಳ ಮೇಲೆ ನೋಡಿ ಆ ಭೋಜನಕ್ಕೆ ದೃಷ್ಟಿ ಕೊಟ್ಟು ಬಾಬನ ನೆನಪು ಮಾಡ್ತಾ ಊಟ ಮಾಡಬೇಕು. ಆದರೆ ಮಕ್ಕಳು ಊಟದ ಸಮಯದಲ್ಲಿ ತಂದೆಗೆ ಮರೀತಾರೆ. इसमें तो बाप को व साजन को खुशी से याद करना है. साजन, हम आपकी याद में आपके साथ भोजन खाते. ಊಟದ ಸಮಯದಲ್ಲಿ ಆ ಪ್ರಿಯತಮನನ್ನು ಖುಷಿಯಿಂದ ನೆನಪು ಮಾಡ್ತಾ, ಬಾಬಾ ನಾನು ನಿನ್ನ ಜೊತೆಗೆ ಊಟ ಮಾಡ್ತಿದ್ದೀನಿ ಅಂತ ಹೇಳ್ತಾ ಊಟ ಮಾಡಿ. आपको अपना शरीर तो है नहीं, हम आपको याद करेंगे और आप भासना लेते रहना. ऐसे याद करते करते आदत पड़ जाएगी और खुशी का पारा चढ़ता रहेगा. ಬಾಬಾ ನಿನಗಂತೂ ದೇಹ ಇಲ್ಲ, ನೀನು ಊಟ ಮಾಡೋದಿಲ್ಲ, ನಾನು ಊಟ ಮಾಡ್ತೀನಿ, ನೀನು ಅದರಲ್ಲಿ ಶಕ್ತಿ ತುಂಬ್ತಾ ಇರು ಅಂತ ಬಾಬರಿಗೆ ಹೇಳಿ. ಹೀಗೆ ನೆನಪು ಮಾಡ್ತಾ ಮಾಡ್ತಾ ಊಟ ಮಾಡಿದರೆ ನಿಮ್ಮಲ್ಲಿ ಖುಷಿಯ ನಶೆ ಏರುವುದು ಮತ್ತು ಊಟದ ಸಮಯದಲ್ಲಿ ನೆನಪು ಮಾಡುವಂಥ ಅಭ್ಯಾಸನೂ ನಿಮ್ಮಲ್ಲಿ ಪಕ್ಕಾ ಆಗುವುದು. ज्ञान की धारणा भी होती जाएगी. कुछ खामी है तो धारणा भी कम हो. उनका तीर जोर से नहीं लगे. बाप से योग माना, देखते हुए भी समझना कि यह अच्छे अच्छे महल भी मिट्टी में मिल जाए. ನೀವು ತಂದೆಯ ನೆನಪಿನಲ್ಲಿ ಊಟ ಮಾಡದೇ ಹೋದರೆ ಜ್ಞಾನದ ಧಾರಣೆನೂ ಆಗೋದಿಲ್ಲ. ಯಾರಲ್ಲಿ ಧಾರಣೆ ಕಡಿಮೆ ಇರ್ತದೆ ಅವರು ಹೇಳಿದ ಜ್ಞಾನ ಇತರರಿಗೆ ನಾಟೋದಿಲ್ಲ. ಅವರ ಜ್ಞಾನದ ಬಾಣ ಯಾರಿಗೂ ನಾಟೋದಿಲ್ಲ. ನಿಜವಾದ ಯೋಗಿಗಳು ಅಂದರೆ ಜಗತ್ತನ್ನೇ ನೋಡ್ತಿದ್ರೂ ನೋಡದ ಹಾಗೆ ಇರುವಂಥ. ಈ ಜಗತ್ತಿನಲ್ಲಿ ಏನು ನೋಡ್ತಾ ಇದ್ದೀವಿ ಇದು ಯಾವುದೂ ಸಹ ಕೊನೆಗೆ ಉಳಿಯೋದಿಲ್ಲ. ಎಲ್ಲವೂ ಮಣ್ಣಿನಲ್ಲಿ ಹೋಗಲಿದೆ ಅಂತ ತಿಳ್ಕೊಂಡು ಅನಾಸಕ್ತ ಭಾವನೆಯಿಂದ ಯಾರು ಇರ್ತಾರೆ, ನ್ಯಾರ ಮತ್ತು ಪ್ಯಾರ ಆಗಿ ಇರ್ತಾರೆ, ಅವರೇ ನಿಜವಾದ ಯೋಗಿಗಳು. यहाँ हम राजधानी में नहीं हैं, वहाँ सब फर्स्ट क्लास चीज़ें होंगी. इतने जानवर आदि यह सब खलास हो जाए. वहाँ बीमारियाँ आदि भी कुछ नहीं होंगी. यह सब बाद में निकलती. सतयुग माना ही स्वर्ग. यहाँ हर चीज़ दुख देने वाली, क्योंकि सबकी आसुरी मत है. ಸತ್ಯಯುಗದಲ್ಲಿ ಎಲ್ಲ ವಸ್ತುಗಳು ನಂಬರ್ 1 ಫಸ್ಟ್ ಕ್ಲಾಸ್ ಇರ್ತವೆ. ಇಲ್ಲಿಯ ಎಲ್ಲ ವಸ್ತುಗಳು ನಿಶ್ಶಕ್ತಿಯಾಗಿಬಿಟ್ಟಿದೆ. ಪ್ರಾಣಿಗಳು ಸಹ ತಮ್ಮ ಶಕ್ತಿಯನ್ನು ಕಳ್ಕೊಂಡಿದ್ದಾವೆ. ಈ ಎಲ್ಲ ಪ್ರಾಣಿಗಳು, ಈ ಎಲ್ಲ ವಸ್ತುಗಳು ಎಲ್ಲವೂ ಸಹ ಕೊನೆಗೆ ವಿನಾಶ ಆಗಲಿ. ಸತ್ಯಯುಗದಲ್ಲಿ ಯಾವ ಕಾಯಿಲೆಗಳು ಇರೋದಿಲ್ಲ. यह सब बाद में निकलती. ಸತ್ಯುಗ್ ಮಾನಾ ಹಿ ಸ್ವರ್ಗ. ಈ ಎಲ್ಲ ಕಾಯಿಲೆಗಳು
ದ್ವಾಪರದ ನಂತರ ಹುಟ್ಕೊಳ್ತವೆ. ಸತ್ಯಯುಗ ಅಂದ್ರೇ ಸ್ವರ್ಗ, ಇದು ನರ್ಕ. ನರ್ಕದಲ್ಲಿ ಪ್ರತಿಯೊಂದು ವಸ್ತು ದುಃಖ ಕೊಡ್ತಾ ಇದೆ. ಯಾಕೆ ಅಂದರೆ ಎಲ್ಲರೂ ಆಸುರಿ ಮತದಂತೆ ನಡೀತಾ ಇದ್ದಾರೆ. ಗೌರ್ಮೆಂಟ್ भी चाहती ऐसी एजुकेशन हो जिसमें बच्चे चंचल ना हो. अभी तो बहुत ಚಂಚಲತಾ. ಮಕ್ಕಳು ಸಹ ಇತ್ತೀಚೆಗೆ ಬಹಳ ಚಂಚಲಾಗಿರ್ತಾರೆ. ಅವರನ್ನು ನಿಯಂತ್ರಣ ಮಾಡೋದಕ್ಕಾಗಿ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. पिकेटिंग करना, भूख हड़ताल आदि यह सब हो रहा है. यह सब किसने सिखाया? खुद का सिखाया हुआ ही खुद के सामने आता है. ಬಾಬಾ ಹೇಳ್ತಾರೆ, ಈಗಿನ ಮಕ್ಕಳು ವಿದ್ಯಾರ್ಥಿಗಳು ಸತ್ಯಾಗ್ರಹ ಮಾಡ್ತಾರೆ, ಹೊಡೆದಾಟ ಮಾಡ್ತಾರೆ, ಗಲಾಟೆ ಮಾಡ್ತಾರೆ. ಸತ್ಯಾಗ್ರಹ ಅಂಥೇಳಿ ಕಚೇರಿಗಳ ಮುಂದೆ ಕೂತ್ಕೊಳ್ಳೋದು, ಕಟ್ಟಡಗಳನ್ನು ನಾಶ ಮಾಡೋದು, ಅಥವಾ ಬಸ್ಗಳಿಗೆ ವಾಹನಗಳಿಗೆ ಬೆಂಕಿ ಹಚ್ಚೋದು, ಇಂಥ ಕೆಲಸಗಳನ್ನು ಈಗಿನ ಮಕ್ಕಳು ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಿದ್ದಾರೆ, ಯಾರು ಕಲಿಸಿಕೊಟ್ರು ಈ ಸತ್ಯಾಗ್ರಹ ಮಾಡುವುದನ್ನು, ಅವರಿಗೆ ಆ ಮಕ್ಕಳು ಏನು ಮಾಡ್ತಿದ್ದಾರೆ, ಈಗ ತೊಂದರೆ ಕೊಡ್ತಾ ಇದ್ದಾರೆ. ಗಾಂಧೀಜಿಯವರು ಕಲಿಸಿಕೊಟ್ರು, ಉಪವಾಸ ಸತ್ಯಾಗ್ರಹ ಮಾಡಿ ಕೂತ್ಕೊಳ್ರಿ, ಶಾಂತಿ ಅಹಿಂಸೆಯಿಂದ ನಿಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡಿ ಅಂತ ಅವ್ರು ಹೇಳಿಕೊಟ್ರು. ಆದರೆ ಇವರು ಶಾಂತಿ ಅಹಿಂಸೆ ಬಿಟ್ಟು ಹಿಂಸೆ ಮಾಡ್ತಾ, ಅಶಾಂತಿ ಮಾಡ್ತಾ, ಗಲಾಟೆ ಮಾಡ್ತಾ ಆ ಸತ್ಯಾಗ್ರಹಗಳನ್ನು ಮಾಡ್ತಾ ಇದ್ದಾರೆ. ಧರಣಿಗೆ ಕೂತ್ಕೊಳ್ತಾರೆ. अब बाप कहते बच्चे शांति में रहो, झांझ आदि बजाना, रड़ियाँ मारना, यह सब भक्ति की निशानियाँ. ಈಗ ಬಾಬಾ ಹೇಳ್ತಾರೆ, ನೀವು ಮಕ್ಕಳು ಮಾತ್ರ ಯಾವತ್ತೂ ಶಾಂತಿಯಿಂದ ಇರಬೇಕು. ಭಕ್ತಿ ಮಾಡೋದು, ಭಜನೆ ಮಾಡೋದು, ಹಾಡೋದು ಇವೆಲ್ಲ ಭಕ್ತಿಯ ಗುರ್ತುಗಳಾಗಿ. तुम साधना जन्म जन्मांतर करते आए, परंतु सद्गति किसी की होती नहीं. तुम्हारे पास चित्र आदि भल लिटरेचर भी न हो तो भी तुम मंदिरों में जाकर समझा सकते हो कि यह लक्ष्मी नारायण पहले स्वर्ग के मालिक थे. ಬಾಬಾ ಹೇಳ್ತಾರೆ, ನೀವು ಮಂದಿರಗಳಲ್ಲಿ ಹೋಗಿ ಅಲ್ಲಿಯ ಭಕ್ತರಿಗೆ ಜ್ಞಾನ ತಿಳಿಸಿ. ನಿಮ್ಮ ಹತ್ತಿರ ಚಿತ್ರಗಳು ಇಲ್ಲದೇ ಇದ್ದರೂ ಪರವಾಗಿಲ್ಲ, ಸಾಹಿತ್ಯ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಕೇವಲ ಬ್ಯಾಡ್ಜಿನ ಮೂಲಕನೇ ನೀವು ಸೇವೆ ಮಾಡಬಹುದು. ಸ್ವರ್ಗ ಕಾ ರಚಯಿತ ಪರಮಾತ್ಮ जो ही समझाते, मंदिर बनाने वाले ये नहीं जानते. तुम बच्चे समझाएंगे. ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ಹೋಗಿ ಅವರಿಗೆ ತಿಳಿಸಿ, ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ಮಾಲೀಕ ಆಗಿದ್ದು, ಅವರಿಗೆ ಆ ಆಸ್ತಿ ಕೊಟ್ಟವನು ಪರಮಾತ್ಮ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳಿ ಅಂತ ನೀವು ತಂದೆಯ ಪರಿಚಯ ತಿಳಿಸಬೇಕು. ಮಂದಿರಗಳನ್ನು ಕಟ್ಟಿಸುವಂಥವರಿಗೆ ಆ ಮೂರ್ತಿಗಳ ಚರಿತ್ರೆನೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. परमात्मा से ही स्वर्ग का वर्षा मिलता है, वह भी कलयुग के अंत्य में मिलेगा. जरूर संगम पर राजयोग सीखे होंगे और परमात्मा से सीखे होंगे, न कि कृष्ण से. ನೀವು ಜನರಿಗೆ ತಿಳಿಸಿ, ಈ ಲಕ್ಷ್ಮೀನಾರಾಯಣರು ಕಲಿಯುಗದ ಅಂತ್ಯದಲ್ಲಿ, ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯಿಂದ ಸ್ವರ್ಗದ ಮಹಾರಾಜ ಮಹಾರಾಣಿಯಾಗುವ ಭಾಗ್ಯ ಪಡ್ಕೊಂಡಿದ್ದಾರೆ. ಪರಮಾತ್ಮನೇ ಅವರಿಗೆ ರಾಜಯೋಗ ಕಲಿಸಿದ್ದ. ಶ್ರೀಕೃಷ್ಣ
ಕಲಿಸಿರ್ಲಿಲ್ಲ ಅಂತ ಹೇಳಿ. रचयिता एक है जो अच्छे विशाल बुद्धि होंगे, वह अच्छी रीति समझते भी है और धारणा भी करते. रचयिता एक है जिसको हेवनली गॉड फादर कहते. ನಂತರ ತಿಳಿಸ್ರಿ, ಸ್ವರ್ಗದ ರಚಯಿತ ಒಬ್ಬನೇ, ಅವನೇ ಬಂದು ಸ್ವರ್ಗದ ಸ್ಥಾಪನೆ ಮಾಡಿದ. ಹೀಗೆ ಯಾವ ವ್ಯಕ್ತಿಗಳು ವಿಶಾಲ ಬುದ್ಧಿಯವರಿರ್ತಾರೆ ಅವರು ಈ ಜ್ಞಾನ ತಿಳ್ಕೋತಾರೆ, ಧಾರಣೆನೂ ಮಾಡ್ತಾರೆ. छोटी छोटी बच्चियाँ बड़े आदमी से बैठ बात करे, चित्रों पर समझाए कि इन्हों को रचने वाला कौन है. भल कॉमन चित्र भी हो न भी हो, बच्चियाँ तोतली भाषा में समझा सकती. छोटी बच्चियाँ अगर होशियार हो जाए तो कहेंगे बलिहारी एक बाप की जिसने इनको ऐसा होशियार बनाया. बच्ची कहेगी मैं जानती हूँ तब तो सुनाती हूँ. ಬಾಬಾ ಹೇಳ್ತಾರೆ, ಚಿಕ್ಕ ಚಿಕ್ಕ ಕುಮಾರಿಯರು ತಮ್ಮ ತೊದಲು ನುಡಿಗಳಲ್ಲಿ ದೊಡ್ಡ ದೊಡ್ಡವರಿಗೆ ಜ್ಞಾನ ತಿಳಿಸಿದಾಗ ಅವರಿಗೂ ಆಶ್ಚರ್ಯ ಆಗ್ತದೆ. ಇಷ್ಟು ಚಿಕ್ಕ ಚಿಕ್ಕ ಕುಮಾರಿಯರು ಜ್ಞಾನ ಹೇಳ್ತಿದ್ದಾರಂದರೆ ಇವರಿಗೆ ಶಿಕ್ಷಣ ಕೊಡೋರು ನಿಜವಾಗಲೂ ಪರಮಾತ್ಮ ಆಗಿರಬಹುದು ಅಂತ ಅವರಿಗೆ ಅರ್ಥ ಆಗ್ತದೆ. ಬಾಪ್ कहते, अपने को आत्मा समझो, कोई देहधारी को गुरु मत समझो. एक सतगुरु तारे बाकी सब डुबोने वाले. ऐसे टिकलू टिकलू करे तो नाम वाला हो जाए. कन्याओं द्वारा ज्ञान बाण मारे, यह दिखाया है ना. जो अपने धर्म के होंगे वह जल्दी समझ जाए. वानप्रस्थ वालों को वह जो मंदिर बनाते हैं उनको जाकर समझाना और उठाना. ಚಿಕ್ಕ ಚಿಕ್ಕ ಕುಮಾರಿಯರು ದೊಡ್ಡ ದೊಡ್ಡ ವಿದ್ವಾನ ಪಂಡಿತರಿಗೆ ಜ್ಞಾನದ ಬಾಣ ಹೊಡಿಬೇಕು ಅಂತ ಹೇಳ್ತಾರೆ. ಯಾರು ದೇವತಾ ಧರ್ಮದವರಿರ್ತಾರೆ ಅವರು ಈ ಜ್ಞಾನ ಬೇಗ ಕೇಳ್ತಾರೆ, ಅರ್ಥ ಮಾಡ್ಕೋತಾರೆ. ಹೀಗೆ ಬಾಬಾ ಹೇಳ್ತಾರೆ, ನೀವು ವಾನಪ್ರಸ್ಥಿಗಳಿಗೆ ಹೋಗಿ ಜ್ಞಾನ ತಿಳಿಸ್ರಿ, ಮಂದಿರದಲ್ಲಿ ಇರುವಂಥ ಭಕ್ತರಿಗೆ ಜ್ಞಾನ ತಿಳಿಸ್ರಿ. हम आपको शिव बाबा की बायोग्राफी बताते. सेकंड नंबर है ब्रह्मा विष्णु शंकर. मनुष्य 84 जन्म कैसे लेते, वर्ल्ड की हिस्ट्री जोग्राफी क्या है, ब्रह्मा सरस्वती सभी की कहानी बैठ हम बताएंगे. यह तुम बच्चों के सिवाय कोई समझा न सके. आओ तुमको बताए लक्ष्मी नारायण ने राज्य कैसे पाया फिर कैसे गवाया. यह भी नहीं समझते हो तो सिर्फ मन मना भव हो जाओ. ऐसे ऐसे बच्चों को जाकर सर्विस करनी चाहिए. ಜನರಿಗೆ ನೀವು ಸೃಷ್ಟಿಯ ಇತಿಹಾಸ ಭೂಗೋಳ ತಿಳಿಸಿಕೊಡಿ, ಪರಮಾತ್ಮನ ಚರಿತ್ರೆ ಹೇಳ್ರಿ, ಬ್ರಹ್ಮ ವಿಷ್ಣು ಶಂಕರರ ಪರಿಚಯ ಕೊಡಿ, 84 ಜನ್ಮದ ಚಕ್ರದ ಬಗ್ಗೆ ತಿಳಿಸ್ರಿ, ಬ್ರಹ್ಮ ಸರಸ್ವತಿ ಲಕ್ಷ್ಮೀ ನಾರಾಯಣ ಎಲ್ಲರ ಕಥೆಗಳನ್ನು ನೀವು ತಿಳಿಸ್ರಿ ಅಂತ ಹೇಳ್ತಾರೆ. ನಂತರ ಹೇಳಿರಿ, ಒಂದು ವೇಳೆ ಇಷ್ಟೆಲ್ಲ ನಿಮಗೆ ಅರ್ಥ ಆಗದಿದ್ರೆ ಕೇವಲ ಮನ್ಮನಾಭವದ ಮಂತ್ರದಲ್ಲಿ ಸ್ಥಿತ ಆಗ್ರಿ. ऐसे ऐसे बच्चों को जाकर सर्विस करनी चाहिए. ಹೀಗೆ ನೀವು ಮಕ್ಕಳು ಹೋಗಿ ಸೇವೆ ಮಾಡಬೇಕು. अच्छा मीठे मीठे सिकिलदे बच्चों प्रति
माता पिता बाप दादा का याद प्यार, गुड मॉर्निंग। रूहानी बाप की रूहानी बच्चों को नमस्ते। रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते। धारणा के लिए मुख्य सार। अंदर में कोई खामी हो तो उसे चेक कर निकाल देना है। बाप से जो प्रतिज्ञा की है उस पर अटल रहना है। ಒಳಗಿರುವ ಕೊರತೆಗಳನ್ನು ತೆಗೆದುಹಾಕಿರಿ. ತಂದೆಯ ಜೊತೆಗೆ ಮಾಡಿದ ಪ್ರತಿಜ್ಞೆಯ ಮೇಲೆ ಅಟಲ, ಅಚಲ ಹಾಗೂ ನಿಶ್ಚಯ ಬುದ್ಧಿಯಾಗಿ ಇರಬೇಕು. 2. भोजन बहुत शुद्धि से दृष्टि देकर स्वीकार करना है. बाप अथवा साजन की याद में ಖುಷಿ ಖುಷಿ ಭೋಜನ್ ಖಾನಾ. ಊಟ ಮಾಡುವಾಗ ಬಹಳ ಶುದ್ಧ ಸಂಕಲ್ಪದಿಂದ ದೃಷ್ಟಿ ಕೊಟ್ಟು ತಂದೆಯ ನೆನಪು ಮಾಡ್ತಾ ಸ್ವೀಕಾರ ಮಾಡಬೇಕು. ತಂದೆ ಮತ್ತು ಪ್ರಿಯತಮನ ನೆನಪು ಮಾಡ್ತಾ ಖುಷಿ ಖುಷಿಯಿಂದ ಊಟ ಮಾಡಬೇಕು. वरदान। सर्व खजानों के अधिकारी बन स्वयं को भरपूर अनुभव करने वाले ಮಾಸ್ಟರ್ ದಾತಾ ಭವ. ಸರ್ವ ಖಜಾನೆಗಳ ಅಧಿಕಾರಿಯಾಗಿ ತಮಗೆ ಭರ್ಪೂರತೆಯ ಅನುಭವ ಮಾಡುವಂತ ಮಾಸ್ಟರ್ ದಾತಾ ಆಗಿರಿ. ಸರ್ವ ಖಜಾನೆಗಳ ಅಧಿಕಾರಿಯಾಗಿ ಭರಪೂರತೆಯ ಅನುಭವ ಮಾಡುವಂತಹ ಮಾಸ್ಟರ್ ದಾತಾ ಆಗಿರಿ. ಕಹಾ ಜಾತಾ 1-2 हजार पाव विनाशी खजाना देने से कम होता है, अविनाशी खजाना देने से बढ़ता है. लेकिन दे वही सकता जो स्वयं भरपूर है. तो मास्टर दाता अर्थात स्वयं भरपूर व संपन्न रहने वाले. ಒಂದು ಕೊಡಬೇಕು, 1000 ಪಡ್ಕೋಬೇಕು. ಇದು ದಾನದ ಬಗ್ಗೆ ಹೇಳಿದ ಮಾತು. ವಿನಾಶಿ ಖಜಾನೆ ದಾನ ಕೊಡುವುದರಿಂದ ಕಡಿಮೆ ಆಗ್ತದೆ. ಅವಿನಾಶಿ ಖಜಾನೆ ಅಂದರೆ ಜ್ಞಾನರತ್ನಗಳ ಖಜಾನೆ ಕೊಡುವುದರಿಂದ ಬೆಳೀತದೆ. ಅದಕ್ಕಾಗಿ ಮಾಸ್ಟರ್ ದಾತಾ ಆಗಿ ಸ್ವಯಂ ಭರ್ಪೂರ ಆತ್ಮ ಆಗಿ ಜ್ಞಾನದ ಖಜಾನೆಯನ್ನು ಕೊಡ್ತಾ ಹೋಗ್ರಿ. उन्हें नशा रहता बाप का खजाना मेरा खजाना. जिनकी याद सच्ची है उन्हें सर्व प्राप्तियाँ स्वतः होती. मांगने व फरियाद करने की दरकार नहीं. ಬಾಬಾ ಹೇಳ್ತಾರೆ, ತಂದೆಯ ಖಜಾನೆನೇ ನನ್ನ ಖಜಾನೆ ಅಂತ ತಿಳ್ಕೋಬೇಕು ಮತ್ತು ಅದನ್ನು ದಾನ ಮಾಡಬೇಕು. ಯಾರು ನಿಜವಾಗಲೂ ಸತ್ಯತೆಯಿಂದ ಪರಮಾತ್ಮನ ನೆನಪು ಮಾಡ್ತಾರೆ ಅವರಿಗೆ ಎಲ್ಲ ಖಜಾನೆಗಳು ಸಹಜವಾಗಿ ಪ್ರಾಪ್ತಿಯಾಗ್ತವೆ. ಕೇಳುವ ಬೇಡುವ ಅಗತ್ಯ ಇರೋದಿಲ್ಲ. श्लोगन। अपनी स्थिति अचल अडोल बनाओ, तब अंतिम विनाश की सीन देख सके. ನಿಮ್ಮ ಸ್ಥಿತಿಯನ್ನು ಅಚಲ ಅಡೋಲ ಸ್ಥಿತಿಯನ್ನಾಗಿ ಮಾಡಿಕೊಳ್ಳಿ. ಆಗ ಅಂತಿಮ ವಿನಾಶದ ದೃಶ್ಯಗಳನ್ನು ನೀವು ಧೈರ್ಯದಿಂದ ನೋಡಬಹುದು. ನಿಮ್ಮ ಸ್ಥಿತಿ
ಅಚಲ ಅಡೋಲ ಸ್ಥಿತಿಯನ್ನಾಗಿ ಮಾಡಿಕೊಳ್ಳ್ರಿ. ಆಗ ಅಂತಿಮ ವಿನಾಶದ ದೃಶ್ಯಗಳನ್ನು ನೀವು ಧೈರ್ಯದಿಂದ ನೋಡಬಹುದು. ಓಂ ಶಾಂತಿ. ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ. ಸಿರಿಯು ನೀನೆ, ಸಂಪದ ನೀನೆ, ಹಿರಿಮೆ ನೀನೆ, ಗರಿಮೆ ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಞಾನವು ನೀನೆ, ಮೌನವು ನೀನೆ, ಜ್ಞಾನವು ನೀನೆ, ಮೌನವು ನೀನೆ. ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ. ಜ್ಯೋತಿಯು ನೀನೆ, ಬೆಳಕು ನೀನೆ, ಸಕಲವು ಎನಗೆ ಬಾಬಾ ನೀನೆ. ರತ್ನವು ನೀನೆ, ಮುತ್ತು ನೀನೆ, ಕರ್ತುವು ನೀನೆ, ಧಾತೃವು ನೀನೆ. ರತ್ನವು ನೀನೆ, ಮುತ್ತು ನೀನೆ, ಕರ್ತುವು ನೀನೆ, ಧಾತೃವು ನೀನೆ. ಸಕಲವು ಎನಗೆ ಬಾಬಾ ನೀನೆ, ಸಕಲವು ಎನಗೆ ಬಾಬಾ ನೀನೆ. ಕಂದನು ನಾನು, ತಂದೆಯು ನೀನೆ, ಕಂದನು ನಾನು, ತಂದೆಯು ನೀನೆ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ಅಂಧನು ನಾನು, ಬಂಧನ ಬಿಡಿಸುವ ಗುರುವು ನೀನೆ, ವರವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧುವು ನೀನೆ, ಬಳಗವು ನೀನೆ. ತಂದೆಯು ನೀನೆ, ತಾಯಿಯು ನೀನೆ, ಬಂಧು ನೀನೆ, ಬಳಗವು ನೀನೆ. ಸಕಲವು ಎನಗೆ
ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ ಸಕಲವು ಎನಗೆ ಬಾಬಾ ನೀನೆ